ಅಮ್ಮ ನಿಮ್ಮ ಮಗ ಮೀನು ತಂದಾರೆ, ನೀವು ಮಾಡೋ ಥರ ಅಡುಗೆ ಮಾಡಿರಿ. ಹಾಂ ತೊಳಿ. ಏ ರಾಣಿ ಬಾಜೆ, ಕ್ಲೀನಾಗಿ ವಾಶ್ ಆಗಬೇಕು, ಇಲ್ಲಾಂದರೆ ಸಾಂಬಾರು ಕೈ ಬರುತ್ತೆ. ಈ ಥರ ಕಪ್ಪೆಲ್ಲ ಇರುತ್ತೆ ನೋಡಿ, ಇದು ಫುಲ್ ಕ್ಲೀನ್ ಆಗಬೇಕು. ಚೆನ್ನಾಗಿ ಮೀನನ್ನ ತೊಳೆದಿಟ್ಕೋಬೇಕು. ರುಬ್ಬಿ ಮಸಾಲೆ ಹಾಕಿದ್ರೆ ಸರಿ ಹೋಗುತ್ತೆ. ನಾನಿವತ್ತು ಅಮ್ಮ ಮಾಡೋ ಥರ ಮೀನು ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಒಂದು ಅರ್ಧ ತೆಂಗಿನಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ಇಂಚು ಶುಂಠಿ, 1 ಪೀಸ್ ಲವಂಗ, 1-2 ಪೀಸ್ ಚಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಟೊಮೊಟೊ, ಒಂದು 3/4 ಭಾಗದಷ್ಟು ಈರುಳ್ಳಿ ಅಷ್ಟೇ. ಹೇಳಮ್ಮ, ಇದನ್ನು ರುಬ್ಕೊಂಡು ತೊಗೊಂಬರ್ತೀನಿ. ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತಿದ್ದೀನಿ. ಬಿಸಿನೀರು ಇಡ್ಲಮ್ಮ? ಇದು ಬರೀ ಖಾರ ಪುಡಿ ಮಾತ್ರ, ಮಸಾಲೆ ಏನೂ ಇಲ್ಲ, ಧನಿಯಾ ಏನೂ ಇಲ್ಲ, ಬರೀ ಖಾರ ಪುಡಿ ಮಾತ್ರ. ಇದನ್ನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರ ತುಂಬ ಇರುತ್ತೆ, ಖಾರ ನೋಡಿಕೊಂಡು ಹಾಕೋಬೇಕು. ಇದು ನಾವೇ ಮನೇಲಿ ಮಾಡ್ಕೊಂಡಿರೋಂಥ ಖಾರ ಪುಡಿ. ಖಾರ ತುಂಬ ಇದೆ, ಅದಕ್ಕೆ 2 ಸ್ಪೂನ್ ಹಾಕಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋಬೋದು. ಇದನ್ನು ಗ್ರೈಂಡ್ ಮಾಡ್ಕೊತಿದ್ದೀನಿ. ಇದು ಜೋಳದ ರೊಟ್ಟಿಗೆ ಜಿಗಿ ಮಾಡೋಕ್ಕೆ ಬಿಸಿನೀರು. ಅಮ್ಮ, ಬಿಸಿನೀರು ಬಿಸಿ ಐತೆ ನೋಡ್ತಾಳ್ರಿ. ಒಗ್ಗರಣೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಹಾಂ 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 ಎಣ್ಣೆ, ಹಾಂ ಈರುಳ್ಳಿ, ಹಾಂ ಕೊತ್ತಂಬರಿ ಅಷ್ಟೇ. ಸರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಒಗ್ಗರಣೆಗೆ. ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೋಬೇಕು. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆ, ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಪ್ಯೂರ್ ಶೇಂಗಾ ಎಣ್ಣೆ. ಆಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ರಾಣಿ, ರುಬ್ಬಿರೋ ಮಸಾಲೆ ಎಲ್ಲ ಸೇರಿಸ್ತಾ ಇದ್ದೀನಿ.
ರುಬ್ಬಿರೋ ಮಸಾಲೆಗೆ ಮಿಕ್ಸರಲ್ಲಿ ಇತ್ತಲ್ಲಿ ನೀರು, ಆ ಮಸಾಲೆ ಎಲ್ಲ ಚೆನ್ನಾಗಿ ತೊಳೆದು ಅದೇ ನೀರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ತೆಳಬೇಕು ಅಷ್ಟು ನಾವು ನೀರು ಹಾಕೋಬೋದು. ನಾವು ಸ್ವಲ್ಪ ತೆಳುವೇ ಮಾಡ್ತೀವಿ ಸಾಂಬಾರು, ಹಾಗಾಗಿ ನಾನು ನೀರು ನೋಡಿ ಹಾಕೊತ ಇದ್ದೀನಿ. ನಿಮ್ಮ ಇಷ್ಟ, ನಿಮಗೆ ಗಟ್ಟಿ ಬೇಕಂದರೆ ನೀರನ್ನ ಕಮ್ಮಿ ಹಾಕ್ಕೋಬೋದು. ಉಪ್ಪು ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನ ನೋಡೋಕೊಳ್ಳಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕು. ಇದು ಒಂದೆರಡು ಕುದಿ ಬರೋವರೆಗೂ ಮುಚ್ಚಿಡಬೇಕು ಚೆನ್ನಾಗಿ. ಈ ಮೀನು ಸಾರಿಗೆ ಮೇನ್ ಬೇಕಾಗಿರೋದು ಅಜ್ವಾನ್. ಅಜ್ವಾನ್ ಹಾಕಿದಷ್ಟು ರುಚಿ ಜಾಸ್ತಿ ಆಗುತ್ತೆ. ನಾನೊಂದು ಪ್ಯಾಕೆಟ್ ಅಜ್ವಾನ್ ತರಿಸಿದ್ದೀನಿ. ಮೀನೆಲ್ಲ ಹಾಕಿದ ಮೇಲೆ ಲಾಸ್ಟ್ಗೆ ಅಜ್ವಾನ ಸೇರಿಸ್ಬೇಕು. ಈ ಥರ ಕುದಿಬೇಕಾದ್ರೆ ಕ್ಯಾಪ್ ತೆಗೆದುಬಿಡಬೇಕು. ಮೀನು ಸಾರು ಯಾವುದೇ ಕಾರಣಕ್ಕೂ ಉಕ್ಕಬಾರ್ದು. ಉಕ್ಕಿ ಚೆಲ್ಲಿದ್ರೆ ಮೀನು ಸಾರು ಟೇಸ್ಟ್ ಇರಲ್ಲ ಅಂತಾರೆ. ಹಾಗಾಗಿ ಉಕ್ಕಕ್ಕೆ ಬಿಡಬಾರ್ದು, ಚೆನ್ನಾಗಿ ಕುದಿಸ್ಬೇಕು. ಮೀನು ಹಾಕೋಕ್ಕೂ ಮುಂಚೆನೇ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಬೇಕು. ಈ ಥರ ಹಸಿ ವಾಸನೆ ಎಲ್ಲ ಹೋಗಿ ಅದು ಸ್ಮೆಲ್ ಬರುತ್ತೆ, ಹುಳಿ ವಾಸನೆ, ಅದು ಬರೋವರೆಗೂ ಇದು ಕುದಿಬೇಕು ಚೆನ್ನಾಗಿ. ಸಾರು ಚೆನ್ನಾಗಿ ಕುದಿಬೇಕಾದ್ರೆ ಒಂದೊಂದೇ ಮೀನನ್ನ ಹಾಕಬೇಕು. ನಾವು ಬಾಂಗ್ಡಾ ಮೀನು ತಗೊಂಡಿದ್ದೀವಿ, ಬೇಗ ಬೇಯುತ್ತೆ. ಚಿಕ್ಕ ಮೀನು ಇರೋದ್ರಿಂದ ನಾವು ಕಟ್ ಮಾಡಿಲ್ಲ, ಹಾಗೆ ಒಂದೊಂದೇ ಮೀನನ್ನೇ ಸೇರಿಸ್ತಾ ಇದ್ದೀನಿ. ಮೀನು ಹಾಕಿ ಯಾವುದೇ ಕಾರಣಕ್ಕೂ ಸೌಟೇನೂ ಹಾಕ್ಬಾರ್ದು. ಈ ಥರ ಬಟ್ಟೆಯಲ್ಲಿ ಹಿಂಗೆ ಮಾಡಬೇಕು. ಮೀನು ಹಾಕಿದ ಮೇಲೆ ಒಂದು ಕುದಿ ಬಂದರೆ ಸಾಕು. ಮೀನು ಬೆಂದಿರೋದು ಈ ಕಣ್ಣು ಬೆಳ್ಳಗಾಗುತ್ತೆ, ಆವಾಗ ಮೀನು ಬೆಂದಿದೆ ಅಂತ, ಆವಾಗ ಆಫ್ ಮಾಡಿದ್ರೆ ಸಾಕು. ಒಂದು ಕುದಿ ಬೇಯಬೇಕು. ಪಾಪ ನಮ್ಮ ರಾಣಿ ಅಡುಗೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅಂತ ಇಲ್ಲಿಟ್ಟಿದ್ವಿ. ಅವಳಿಗೆ ಅಂತ ಒಂದು ಮೀನು ಉಳಿಸಿದ್ದೀನಿ. ಬಾ ರಾಣಿ, ಬಾ ಬಾ ಬಾ. ಸ್ವಲ್ಪ ಅಜ್ವಾನನ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ತಾ ಇದ್ದೀನಿ. ಅಜ್ವಾನ ಸೇರಿಸಿದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಕ್ಯಾಪ್ ಕ್ಲೋಸ್ ಮಾಡಬೇಕು. ಮೀನು ಸಾರು ರೆಡಿ ಆಯಿತು. ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಮೀನು ಸಾರು, ಈರುಳ್ಳಿ, ಬೆಣ್ಣು, ಮೀನು ಸಾಂಬಾರು.
ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.